ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೋಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ನಾನು ಇವತ್ತು ಬೆಳಿಗ್ಗೆನೇ ಎದ್ದು ಯೋಗ ಕ್ಲಾಸ್ಗೆ ರೆಡಿಯಾಗಿ ಓಡ್ತಿದ್ದೀನಿ. ಟೈಮ್ ಆಲ್ಮೋಸ್ಟ್ 6:20 ಆಗಿದೆ. 6:30ಗೆ ನಂಗೆ ಯೋಗ ಕ್ಲಾಸ್ ಇರೋದು. ಸೊ ಬೆಳಿಗ್ಗೆನೇ 5:40ಗೆ ಎದ್ದು ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಮನೆ ಬಿಡೋ ಅಷ್ಟರಲ್ಲಿ 6:30 ಆಗುತ್ತೆ, 6:20 ಆಗುತ್ತೆ. ನೋಡಿ ರೋಡೆಲ್ಲ ಎಷ್ಟು ನೀಟಾಗಿದೆ, ಜನರೇ ಇಲ್ಲ. ಈ ಥರನೇ ಚೆನ್ನಾಗಿರುತ್ತೆ ಅಲ್ವಾ ರೋಡ್ಸ್ ನೋಡೋದಕ್ಕೆ. ಅದೇ ನಾವು ಟ್ರಾಫಿಕ್ ಟೈಮಲ್ಲಿ ಬಂದರೆ ಎಷ್ಟು ಟ್ರಾಫಿಕ್ಕು, ವೆಹಿಕಲ್ಸು, ನಾಯ್ಸ್, ಪೊಲ್ಯೂಷನ್. ಸೊ ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ರೋಡ್ಸ್ ಎಷ್ಟು ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು. ನೈಟ್ ಟೈಮ್ಸ್ ಆದರೆ ಜನಗಳು ಒಳ್ಳೆ ಬೆಳ್ಳಗೆ ಇರುವೆ ಆಗ್ತಿರುತ್ತಲ್ಲ, ಆ ಥರ ರೋಡ್ ತುಂಬ ಇರ್ತಾರೆ. ಇನ್ನು ಕೋರಮಂಗಲ ಗೊತ್ತಿರೋ ತುಂಬ ಪಬ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಪಬ್ ಏರಿಯಾಯಿಂದ ತುಂಬ ಯಾವಾಗೂ ಪಾಪ್ಯುಲೇಷನ್ ಎಲ್ಲ ಇಲ್ಲೇ ಇರುತ್ತೆ ಬ್ಯಾಂಗ್ಳೂರಲ್ಲಿ ಅಂತ ಅನಿಸುತ್ತೆ. ನೋಡಿ ಹಿಂಗೆ ಮುಂದೆ ತೋರಿಸ್ತಿದ್ದೀನಲ್ಲ ರೋಡ್, ಅದೇ ಆ್ಯಕ್ಚುಲಿ ಪಬ್ ಏರಿಯಾ. ಇಲ್ಲಿ ನೀವು ನೈಟ್ ಸ್ಯಾಟರ್ಡೆ ಸಂಡೇ ಫ್ರೈಡೇ ನೈಟ್ ಆದರೆ ಬರೋಕ್ಕಾಗಲ್ಲ. ಮುಂಚೆ ಅಟ್ಲೀಸ್ಟ್ ಸ್ಯಾಟರ್ಡೆ ಫ್ರೈಡೇ ಸಂಡೇ ಈ ಥರ ಇರ್ತಿತ್ತು. ಆದರೆ ಇವಾಗ ನಾರ್ಮಲ್ ವೀಕ್ ಡೇಸಲ್ಲಿ ಕೂಡ ಇದೇ ಥರ ಆಗಿದೆ. ಫುಲ್ ಟ್ರಾಫಿಕ್ ಇರುತ್ತೆ ನೋಡಿ. ಈ ರೋಡು ಎಷ್ಟು ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು. ಮಾರ್ನಿಂಗ್ ಟೈಮ್ಸಲ್ಲಿ ಬಂದರೆ ಮಾತ್ರ ಈ ರೋಡ್ ಫ್ರೀ ಇರುತ್ತೆ. ನೈಟ್ ಟೈಮ್ಸ್ ಬಂದರೆ ಯಾಕಪ್ಪ ಈ ರೋಡಿಗೆ ಬಂದ್ವಿ ಅಂತ ಅನಿಸುತ್ತೆ ನೋಡಿ. ನಾನು ಯೋಗ ಮುಗಿಸ್ಕೊಂಡು, ಯೋಗ ಕ್ಲಾಸ್ 1 hour ಇದೆ ನನಗೆ. ಯೋಗ ಮುಗಿಸ್ಕೊಂಡು 7:45 ಹಂಗೆ ಬಿಡ್ತೀನಿ. ಸೊ ಮನೆ ರೀಚ್ ಆಗೋಷ್ಟರಲ್ಲಿ 8 o'clock ಆಗುತ್ತೆ ನೋಡಿ. ನಾನು ಯೋಗ ಮುಗಿಸಿ ಇವಾಗ ಮನೆಗೆ ಬಂದೆ. ಇವಾಗ 8 o'clock ಟೈಮ್. ನಾನು ಮನೆ ಬಿಟ್ಟಿದ್ದು 6:20. ಮನೆಗೆ ಬಂದಿದ್ದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸ ಏನಂತ ಹೇಳಿದ್ರೆ, ಒಂದು ಗ್ಲಾಸ್ ತುಂಬ ಬಿಸಿ ನೀರು ಕುಡಿತೀನಿ. ಯಾಕಪ್ಪ ಬಿಸಿ ನೀರು ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗಲಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ಬೆಳಿಗ್ಗೆ ಎದ್ದು ನೀವು ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್, ಇಲ್ಲಾಂದರೆ ತುಂಬ ಹಾಟ್ ಇಲ್ಲಾಂದರೆ ವಾರ್ಮ್ ವಾಟರ್ ಕುಡೀರಿ, ಎಲ್ಲ ರಿಲೀಫ್ ಆಗುತ್ತೆ. ತುಂಬ ಜನಕ್ಕೆ ಹಾಲು ಕುಡಿಯೋ ಅಭ್ಯಾಸ, ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ. ಆದರೆ ಟೀ ಕಾಫಿಯಿಂದ ತುಂಬ ಡಿಸಡ್ವಾಂಟೇಜಸ್ ಇದೆ. ಸೊ ಹಾಲು ಕುಡಿಯೋದು ಓಕೆ, ಕ್ಯಾಲ್ಶಿಯಮ್ ಬೇಕು ಅಂತ ಹೇಳಿದ್ರೆ ಹಾಲು ಕುಡಿತಾರೆ. ಬಟ್ ಟೀ ಕಾಫಿಗೆ ಅಡಿಕ್ಟ್ ಆದರೆ ಬಿಡೋದು ತುಂಬ ಕಷ್ಟ. ಆದ್ದರಿಂದ ನಿಮಗೂ ಈ ಇಶ್ಯೂಸ್ ಏನಾದರೂ ಇದ್ದರೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಟ್ ವಾಟರ್ ಟ್ರೈ ಮಾಡಿ. 1 month ಟ್ರೈ ಮಾಡಿ, ನಿಮ್ಮ ಬಾಡಿಯಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದೆಲ್ಲ ಆದಮೇಲೆ ನಮ್ಮ ಹಸ್ಬೆಂಡ್ಗೆ ಟೀ ಕೊಟ್ಟು ನಾನು ಕಿಚನ್ ವರ್ಕ್ ಮಾಡ್ತೀನಿ. ಕಿಚನ್ ವರ್ಕ್ ಎಲ್ಲ ಆದಮೇಲೆ ನಾನು ಲಾಗಿನ್ ಆಗಿ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಾನು ಯೋಗ ಕ್ಲಾಸ್ ಯಾಕಪ್ಪ ಸ್ಟಾರ್ಟ್ ಮಾಡಿದೆ ಅಂದರೆ, ನನಗೆ 3-4 monthsಯಿಂದ ತುಂಬ ಶೋಲ್ಡರ್ ಪೇನ್ ಇದೆ. ಯಾಕೆ ಶೋಲ್ಡರ್ ಪೇನ್ ಅಂತ ನೋಡ್ತಿದ್ದೀರಾ? ನಿಮಗೆಲ್ಲ ಗೊತ್ತಿರುತ್ತೆ. ತುಂಬ ಜನ IT ಎಂಪ್ಲಾಯೀಸ್ಗೆ ಇರೋ ಇಶ್ಯೂಸೇ ಶೋಲ್ಡರ್ ಪೇನ್ ಆಗಲಿ, ಬ್ಯಾಕ್ ಪೇನ್, ಹ್ಯಾಂಡ್ ಪೇನ್, ಇಲ್ಲಾಂದರೆ ಐಸ್ ಪೇನ್. ಐಸು ಸ್ವಲ್ಪ ಜನಕ್ಕೆ ಬ್ಲರ್ ಆಗುತ್ತೆ. ಯಾಕಂದರೆ ನಾವು ಅಷ್ಟೊತ್ತು ಕೆಲಸ ಮಾಡಿ ಅವರು ನಮಗೆ ಸ್ಯಾಲ್ರಿ ಜೊತೆ ಇದೆಲ್ಲ ಕಾಂಪ್ಲಿಮೆಂಟ್ರಿ ಥರ ಕೊಡ್ತಾರೆ. ಈ ಥರ ಹೆಲ್ತ್ ಇಶ್ಯೂಸ್ ಎಲ್ಲ ನಮ್ಗೆ ಅವರು ಕೊಡೋ ಕಾಂಪ್ಲಿಮೆಂಟ್ರಿ ಥರನೇ. ಸೊ ನಾವು ಆಫೀಸ್ ಕೆಲಸ ಎಷ್ಟೇ ಮಾಡಿದ್ರು ಹೆಲ್ತ್ನ ಕೂಡ ಟೇಕ್ ಕೇರ್ ಮಾಡಬೇಕು. ಅದರಿಂದ ಯೋಗ ಕ್ಲಾಸ್ಗೆ ನಾನು ಜಾಯ್ನ್ ಆಗಿದ್ದೀನಿ. ಅದೇ ಥರ ನಿಮ್ಗೆ ಯಾರಿಗಾದ್ರೂ ಇದೇ ಥರ ಇಶ್ಯೂ ಇದ್ದರೆ ನೀವು ಕೂಡ ಯೋಗ ಕ್ಲಾಸ್ಗೆ ಜಾಯ್ನ್ ಆಗಿ, ಯೋಗ ಕ್ಲಾಸಲ್ಲಿ ನಿಮ್ಮ ಇಶ್ಯೂಸ್, ನಿಮ್ಗೆ ಯಾವ್ಯಾವ ಥರ ಇಶ್ಯೂ ಇದೆ, ಯಾವ್ಯಾವ ಥರ ಪೇನ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಆ ರಿಲೇಟೆಡ್ ಪೋಶ್ಚರ್ ನಮ್ಗೆ ಹೇಳ್ಕೊಡ್ತಾರೆ. ಅದರಿಂದ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಅದೇ ಥರ ಬಾಡಿ ಫ್ರೆಶ್ ಆಗಿರುತ್ತೆ. ಇವಾಗ ಓಕೆ, ಆದರೆ ಫ್ಯೂಚರಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ IT ಕಂಪ್ನಿ ಅಂದರೆ 8 to 9 hours ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ತಾನೆ ಇರ್ತೀರಿ. ಸ್ವಲ್ಪ ಜನ ಇರ್ತಾರೆ, ಅವರು ಬ್ರೇಕ್ ಕೂಡ ತಗೊಳಲ್ಲ. ಬ್ರೇಕ್ ತಗೊಂಡಿರ ಕಂಪ್ಲೀಟ್ ಅವ್ರ ಆಫೀಸ್ ವರ್ಕ್ ಎಲ್ಲ ಅವರೇ ಮಾಡ್ತಾ ಇರೋ ಥರ ಅಲ್ಲೇ ಕೂತ್ಕೊಂಡಿರ್ತಾರೆ. ಸೊ ನಾನು ಎಲ್ಲ IT ಕಂಪ್ನೀಸ್ ಎಂಪ್ಲಾಯೀಸ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಎಷ್ಟೇ ವರ್ಕ್ ಇದ್ದರೂ ಹೆಲ್ತಿಗೆ ಸ್ವಲ್ಪ ಕೇರ್ ಮಾಡಿ. ನಮ್ಮ ಹೆಲ್ತೇ ಫಸ್ಟ್ ಇಂಪಾರ್ಟೆನ್ಸ್ ನಮಗೆ.
ಸೊ ಕೆಲಸ ಇರುತ್ತೆ ಎಲ್ಲರಿಗೂ. ಬ್ರೇಕ್ ತಗೊಳ್ಳಿ, ಒನ್ ಅವರ್ಗೆ ಒಂದೊಂದು 5 ಮಿನಿಟ್ಸ್ ಇಲ್ಲ 2-3 ಮಿನಿಟ್ಸ್ ವಾಕ್ ಮಾಡಿದ್ರೆ ಈ ಥರ ಇಶ್ಯೂಸ್ ಏನು ಫೇಸ್ ಆಗಲ್ಲ. ಹೆಲ್ತ್ ಈಸ್ ವೆಲ್ತ್. ಸೊ ಹೆಲ್ತ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಈ ಕಾಲದಲ್ಲಿ ಒಳ್ಳೆ ಆರೋಗ್ಯ ಇದ್ರೇ ಎಷ್ಟೋ ಕೋಟಿ ಆಸ್ತಿ ಇರೋ ಥರ. ನೋಡಿದ್ರಲ್ಲ ಕೋವಿಡ್ ಟೈಮಲ್ಲೆಲ್ಲ ಯಾವ ಥರ ಆಯಿತು ಅಂತೇಳ್ಬಿಟ್ಟು. ಸೊ ಎಲ್ಲರೂ ಹೆಲ್ತ್ಗೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅದೇ ಥರ ನೀವು ಯಾರಾದರೂ ಯೋಗ ಕ್ಲಾಸ್ಗೆ ಹೋಗ್ತಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ಬಾಯ್ ಬಾಯ್.